ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಂದಿನ ಸೆಷನ್ನಲ್ಲಿ ನಾವು KTET, GPSTR, PSTR, BAO, PDO, SDFT ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ಫುಲ್ ಆಗುವಂತೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇವುಗಳನ್ನು ನಾನು 5ರಿಂದ 10ನೇ ತರಗತಿ ಪಠ್ಯಪುಸ್ತಕಗಳನ್ನು ಆಧಾರವಾಗಿಟ್ಟುಕೊಂಡು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನೇ ತೆಗೆದುಕೊಂಡು ಬಂದಿದ್ದೀನಿ. ಇಂದಿನ ಸೆಷನ್ ಅಲ್ಲಿ ನಾವು 10 ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇವುಗಳು ಮುಂಬರುವಂತಹ ಎಕ್ಸಾಮ್ಸ್ಗಳಲ್ಲಿ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೆಗಳೇ ಆಗಿವೆ. ಹಾಗಾದ್ರೆ ಬನ್ನಿ ಇಂದಿನ ಸೆಷನ್ನ ಮೊದಲ ಪ್ರಶ್ನೆಯನ್ನ ನೋಡೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆನ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್? ಈ ಕೆಳಗಿನವುಗಳಲ್ಲಿ ಯಾವುದು ಕೀಟನಾಶಕ ಸಸ್ಯ ಅಥವಾ ಕೀಟಹಾರಿ ಸಸ್ಯ ಯಾವುದು ಅಂತ ಕ್ವಶನ್ ಇದೆ. ಆಪ್ಷನ್ಸ್ ಅನ್ನ ನೋಡಿ. ನೆಕ್ಟ್ಯಾಂಥಸ್, ನಿಲಂಬೋ, ನಿಕೋಟಿಯಾನಾ, ನೆಫೆಂಥಿಸ್. ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ಕೀಟಹಾರಿ ಸಸ್ಯ? ಸಾಮಾನ್ಯವಾಗಿ ಈ ಕೀಟಹಾರಿ ಸಸ್ಯಗಳು ಪೋಷಕಾಂಶ ಕೊರತೆ ಇರುವಂತಹ ಮಣ್ಣಿನಲ್ಲಿ ಬೆಳೀತಾವೆ. ಸೊ ಪೋಷಣೆಯನ್ನ ಪಡೆದುಕೊಳ್ಳಲಿಕ್ಕೆ ಕೀಟಗಳನ್ನ ಆಹಾರವಾಗಿ ಸೇವಿಸ್ತವೆ. ಕೀಟಗಳನ್ನ ಆಹಾರವಾಗಿ ಸೇವಿಸೋದ್ರ ಮೂಲಕ ಪೋಷಣೆಯನ್ನ ಪಡೆದುಕೊಳ್ಳುವಂತಹ ಸಸ್ಯಗಳಾಗಿವೆ. ಅದರಲ್ಲಿಯೂ ನೈಟ್ರೋಜನ್ ಪೋಷಕಾಂಶವನ್ನ ಪಡೆದುಕೊಳ್ಳುವಂತಹ ಸಸ್ಯಗಳಾಗಿವೆ ಕೀಟಗಳನ್ನ ತಿನ್ನೋದ್ರ ಮೂಲಕ. ಸೊ ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ಕೀಟಹಾರಿ ಸಸ್ಯ ಅಂದ್ರೆ ನೆಫೆಂಥಿಸ್. ನೆಫೆಂಥಿಸ್ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಇನ್ನು ಹಲವಾರು ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆಗಳನ್ನ ಕೊಡಬಹುದು. ಪ್ರಮುಖವಾದವುಗಳು ಯಾವುವು ಅಂದ್ರೆ ಇಟ್ರಿಕ್ಯುಲೇರಿಯಾ, ನೆಫೆಂಥಿಸ್, ಡ್ರಾಸೆರಾ, ಪಿಚರ್ ಪ್ಲಾಂಟ್, ಅಲ್ಡ್ರೋವಾಂಡಾ ಹಾಗೆ ಪಿಂಗಿಕ್ಯುಲಾ. ಇವೆಲ್ಲವೂ ಕೂಡ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆಗಳಾಗಿವೆ. ಪಿಂಗಿಕ್ಯುಲಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ನೆಫೆಂಥಿಸ್. ಸೆಕೆಂಡ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ರೇಸ್ ಈಸ್ ಕಾಲ್ಡ್ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್? ಈ ಕೆಳಗಿನ ಯಾವ ಕಿರಣಗಳನ್ನ ದ್ಯುತಿ ಸಂಶ್ಲೇಷಕವಾಗಿ ಸಕ್ರಿಯ ವಿಕಿರಣ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ನೇರಳಾತೀತ ವಿಕಿರಣ, ಗಾಮಾ ವಿಕಿರಣ, ಗೋಚರ ಬೆಳಕು, ಅತಿಗೆಂಪು ಅಥವಾ ಅವಕೆಂಪು ವಿಕಿರಣ. ಈ 4 ಆಪ್ಷನ್ಸ್ಗಳಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಯಾವ ವಿಕಿರಣವನ್ನ ಬಳಸಿಕೊಳ್ಳಲಾಗುತ್ತದೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥೆಸಿಸ್ ಅಂದ್ರೆ ಏನು? ಫೋಟೋಸಿಂಥೆಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಕ್ರಿಯೆ. ಹಾಗಾದ್ರೆ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಯಾವ ಅಂಶಗಳನ್ನ ಉಪಯೋಗಿಸಿಕೊಂಡು ಹಸಿರು ಸಸ್ಯಗಳು ಆಹಾರವನ್ನ ತಯಾರಿಸ್ತವೆ ಅಂದ್ರೆ ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಹಾಗೆ H2O ಮತ್ತೆ ಸೂರ್ಯನ ಬೆಳಕು, ನೆಕ್ಸ್ಟ್ ಪತ್ರಹರಿತನ ಉಪಯೋಗಿಸಿಕೊಂಡು ಆಹಾರವನ್ನ ತಯಾರಿಸ್ತವೆ. ಸೊ ಗ್ಲೂಕೋಸ್ ಅಂದ್ರೆ ಆಹಾರ ಪ್ಲಸ್ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತವೆ. ಸೊ ಈ ಒಂದು ಪ್ರೋಸೆಸ್ಗೆ ನಾವು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಇಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸೂರ್ಯನ ಬೆಳಕನ್ನು ಕೂಡ ಉಪಯೋಗಿಸಿ ಆಹಾರ ತಯಾರಿಸಲಾಗುತ್ತದೆ. ಸೊ ಸೂರ್ಯನ ಬೆಳಕು ಅಂದ್ರೆ ಸೂರ್ಯ ಹಲವಾರು ವಿಕಿರಣಗಳನ್ನ ಹೊರಸೂಸ್ತಾನೆ. ಆ ಒಂದು ವಿಕಿರಣ ಯಾವ್ದಂತ ಕೇಳಿದ್ದಾರೆ. ಈ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉಪಯೋಗವಾಗುವಂತ ಕಿರಣ ಯಾವ್ದಂತ ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ವಿಸಿಬಲ್ ಲೈಟ್. ಈ ಗೋಚರ ಬೆಳಕನ್ನ ಉಪಯೋಗಿಸಿಕೊಂಡು ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉಪಯೋಗವಾಗುವಂತಹ ಬೆಳಕು ಯಾವುದಂದ್ರೆ ಗೋಚರ ಬೆಳಕು. Next question, Yerva tribe is mostly found in which of the following districts of Karnataka? ಯರ್ವಾ ಬುಡಕಟ್ಟು ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ಸ್: ಬಾಗಲಕೋಟ್, ಕಾರವಾರ, ಕೊಡಗು, ಬಳ್ಳಾರಿ. ಯರ್ವಾ ಬುಡಕಟ್ಟು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತದೆ ಅಂದ್ರೆ ಕೊಡಗು. ನಾಟ್ ಓನ್ಲಿ ಯರ್ವಾ ಟ್ರೈಬ್, ಈವನ್ ಜೇನು ಕುರುಬರು ಕೂಡ ಕೊಡಗಿನಲ್ಲೇ ಕಂಡುಬರ್ತಾರೆ. ಬುಡಕಟ್ಟು ಅಂದ್ರೆ ಇವರು ದಟ್ಟ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತಹ ಒಂದು ಸಮುದಾಯ. ಇವರ ವಸತಿ, ಭಾಷೆ, ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಕೂಡ ವಿಶಿಷ್ಟವಾಗಿರುತ್ತೆ. ಸೊ ಇವರು ಕಾಡಿನಲ್ಲಿ ಸಿಗುವಂತಹ ಸಂಪನ್ಮೂಲಗಳನ್ನ ಬಳಸಿ ಅವುಗಳನ್ನ ಮಾರಿಯೇ ಜೀವನ ನಡೆಸುವಂತಹ ಒಂದು ಜನಾಂಗ ಅಂತ ಹೇಳ್ಬೋದು. ಇಲ್ಲಿ ಕೊಡಗಿನಲ್ಲಿ ಯರ್ವಾ ಬುಡಕಟ್ಟು ಹಾಗೆ ಜೇನು ಕುರುಬರು ಕಂಡುಬಂದ್ರೆ ಮೈಸೂರಿನಲ್ಲಿ ಸೋಲಿಗರು ಅತಿ ಹೆಚ್ಚಾಗಿ ಕಂಡುಬರ್ತಾರೆ. ಮೈಸೂರಿನಲ್ಲಿ ಸೋಲಿಗರು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗ ಬುಡಕಟ್ಟು ಸಮುದಾಯ ಅತಿ ಹೆಚ್ಚಾಗಿ ಕಂಡುಬರುತ್ತೆ.
ನೆಕ್ಸ್ಟ್ ಕ್ವಶನ್, ವೇರ್ ಈಸ್ ಮೌಂಟ್ ಎವರೆಸ್ಟ್ ಲೊಕೇಟೆಡ್? ಮೌಂಟ್ ಎವರೆಸ್ಟ್ ಎಲ್ಲಿದೆ? ಆಪ್ಷನ್ಸ್ ಭಾರತ, ಚೀನಾ, ಟಿಬೆಟ್, ನೇಪಾಳ. ಮೌಂಟ್ ಎವರೆಸ್ಟ್ ನೇಪಾಳ ದೇಶದಲ್ಲಿದೆ, ಇದೆಲ್ಲರಿಗೂ ಗೊತ್ತು. ಇನ್ನು ಇದರ ಎತ್ತರ ಎಷ್ಟಿದೆ? 8848 ಮೀಟರ್ಗಳಷ್ಟಿದೆ. ಇದೇ ವಿಶ್ವದಲ್ಲಿ ಅತಿ ಎತ್ತರವಾದ ಶಿಖರ. ಇನ್ನು ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದಂದ್ರೆ K2 ಅಥವಾ ಗಾಡ್ವಿನ್ ಅಸ್ಟಿನ್. ಭಾರತದಲ್ಲಿ ಅತಿ ಎತ್ತರವಾದ ಎರಡನೇ ಶಿಖರ ಕಾಂಚನಜುಂಗ. ಕಾಂಚನಜುಂಗ ಭಾರತದ ಎರಡನೇ ಅತಿ ಎತ್ತರವಾದ ಶಿಖರ, ಹಾಗೆ K2 ಫಸ್ಟ್. ಇನ್ನು ವಿಶ್ವದಲ್ಲಿ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್, ಇದು ನೇಪಾಳದಲ್ಲಿದೆ. ಈ ಒಂದು ಮೌಂಟ್ ಎವರೆಸ್ಟ್ ಅನ್ನ ಏರಿದ ಮೊದಲ ಪುರುಷರೆಂದರೆ ಎಡ್ಮಂಡ್ ಹಿಲ್ರಿ ಹಾಗೆ ತೇನ್ಸಿಂಗ್ ನೋರ್ಗೆ. ಇವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮೌಂಟ್ ಎವರೆಸ್ಟ್ ಅನ್ನ ಏರಿದ್ದಾರೆ. ಹಾಗೆ ಮಹಿಳೆ ಅಂತ ಬಂದ್ರೆ ಜುಂಕೋ ತಬಾಕಿ, ಇವರು ಈ ಒಂದು ಮೌಂಟ್ ಎವರೆಸ್ಟ್ ಅನ್ನ ಏರಿದ ಮೊದಲ ಮಹಿಳೆ. ಹಾಗೆ ಭಾರತೀಯ ಪುರುಷ, ಈ ಒಂದು ಮೌಂಟ್ ಎವರೆಸ್ಟ್ ಅನ್ನ ಏರಿದ ಭಾರತೀಯ ಪುರುಷ ಅವತಾರ್ ಸಿಂಗ್. ಮಹಿಳೆ ಬಚೇಂದ್ರಿ ಪಾಲ್. ಈ ಶಿಖರವನ್ನ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್, ಹಾಗೆ ಪುರುಷ ಅವತಾರ್ ಸಿಂಗ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ರಿನ್ಯೂಯಬಲ್ ನ್ಯಾಚುರಲ್ ರಿಸೋರ್ಸಸ್? ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲವಲ್ಲ? ಆಪ್ಷನ್ಸ್ ನೀರು, ಗಾಳಿ, ಅರಣ್ಯ, ಖನಿಜಗಳು. ಇಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಖನಿಜಗಳು. ಮಾನವ ತನ್ನ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲು ಹಲವಾರು ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸ್ತಿರ್ತಾನೆ. ಎಷ್ಟು ಬಳಸಿದ್ರೂ ಕೂಡ ಮತ್ತೆ ಸಿಗುವಂತಿದ್ರೆ, ಮುಗಿದು ಹೋಗದೇ ಇರುವಂತಹ ಸಂಪನ್ಮೂಲಗಳಾಗಿದ್ರೆ ಅಂತಹ ಸಂಪನ್ಮೂಲಗಳು ನವೀಕರಿಸಬಹುದಾದಂತಹ ಸಂಪನ್ಮೂಲಗಳಾಗಿರ್ತವೆ. ಈಗ ನೀರು, ಗಾಳಿ, ಅರಣ್ಯ ಇವುಗಳನ್ನು ನಾವು ಎಷ್ಟೇ ಬಳಸಿದ್ರೂ ಕೂಡ ಮತ್ತೆ ಸಿಗುವಂತಹ ಸಂಪನ್ಮೂಲಗಳು, ಮುಗಿದು ಹೋಗದ ಸಂಪನ್ಮೂಲಗಳಾಗಿವೆ. ಆದರೆ ಖನಿಜ ಇದೊಂದು ಮುಗಿದು ಹೋಗುವ ಸಂಪನ್ಮೂಲ, ನವೀಕರಿಸಲಾಗದ ಸಂಪನ್ಮೂಲವಾಗಿದೆ. ಇಲ್ಲಿ ಕರೆಕ್ಟ್ ಆನ್ಸರ್ ಖನಿಜಗಳು. ನೆಕ್ಸ್ಟ್ ಕ್ವಶನ್, ಅಪಿಕೋ ಮೂವ್ಮೆಂಟ್ ವಾಸ್ ಲೆಡ್ ಬೈ? ಅಪಿಕೋ ಚಳುವಳಿಯ ನೇತೃತ್ವವನ್ನು ವಹಿಸಿದ್ದವರು? ಆಪ್ಷನ್ಸ್ ಸುಂದರ್ಲಾಲ್ ಬಹುಗುಣ್, ಪಾಂಡುರಂಗ್ ಹೆಗಡೆ, ವಂದನ್ ಶಿವ, ಅಮೃತಾ ದೇವಿ. ಇಲ್ಲಿ ಕರೆಕ್ಟ್ ಆನ್ಸರ್ ಪಾಂಡುರಂಗ್ ಹೆಗಡೆ. ಇವರು ಅಪಿಕೋ ಚಳುವಳಿಯ ನೇತೃತ್ವವನ್ನು ವಹಿಸಿರ್ತಾರೆ. 1983ರಲ್ಲಿ ನಡೆದಿರುವಂತಹ ಚಳುವಳಿ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಅರಣ್ಯ ಪ್ರದೇಶದಲ್ಲಿ ಪ್ರಾರಂಭವಾದ ಚಳುವಳಿಯಾಗಿದೆ. ಈ ಒಂದು ಚಳುವಳಿಯ ಘೋಷಣೆ ಏನಾಗಿತ್ತು ಅಂದ್ರೆ, ಉಳಿಸು ಬೆಳೆಸು ಬಳಸು. ಏನಪ್ಪಾ ಅಂದ್ರೆ ಉಳಿಸು ಬೆಳೆಸು ಬಳಸು ಅನ್ನೋದು ಈ ಅಪಿಕೋ ಚಳುವಳಿಯ ಒಂದು ಘೋಷವಾಕ್ಯ ಆಗಿತ್ತು. ಇದು ಯಾವ ಚಳುವಳಿಯಿಂದ ಸ್ಫೂರ್ತಿ ಪಡೆದಿತ್ತಂದ್ರೆ, ಉತ್ತರಾಖಂಡ ರಾಜ್ಯದಲ್ಲಿ ನಡೆದಿರುವಂತಹ ಚಿಪ್ಕೋ ಚಳುವಳಿಯಿಂದ ಸ್ಫೂರ್ತಿ ಪಡೆದಿರುವಂತಹ ಚಳುವಳಿ. ಆ ಚಿಪ್ಕೋ ಚಳುವಳಿಯ ಒಂದು ನೇತೃತ್ವವನ್ನು ವಹಿಸಿದವರು ಸುಂದರ್ಲಾಲ್ ಬಹುಗುಣ್ ಅವರು. ಸುಂದರ್ಲಾಲ್ ಬಹುಗುಣ್ ಅವರು ಚಿಪ್ಕೋ ಚಳುವಳಿಯ ಒಂದು ನೇತೃತ್ವವನ್ನು ವಹಿಸಿದ್ರೆ, ಪಾಂಡುರಂಗ್ ಹೆಗಡೆಯವರು ಅಪಿಕೋ ಚಳುವಳಿಯ ಒಂದು ನೇತೃತ್ವವನ್ನು ವಹಿಸಿರ್ತಾರೆ. ಈ ಚಿಪ್ಕೋ ಚಳುವಳಿ ನಡೆದಿದ್ದು 1973ರಲ್ಲಿ. ನೆಕ್ಸ್ಟ್, ದ ಟರ್ಮ್ ಬ್ಲ್ಯಾಕ್ ಗೋಲ್ಡ್ ಈಸ್ ಯೂಸ್ಡ್ ಫಾರ್? ಕಪ್ಪು ಚಿನ್ನ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಆಪ್ಷನ್ಸ್ ಕಲ್ಲಿದ್ದಲು, ಗ್ರಾಫೈಟ್, ಪೆಟ್ರೋಲಿಯಂ, ಕಾರ್ಬನ್. ಇಲ್ಲಿ ಕರೆಕ್ಟ್ ಆನ್ಸರ್ ಪೆಟ್ರೋಲಿಯಂ. ಪೆಟ್ರೋಲಿಯಂಗೆ ಕಪ್ಪು ಚಿನ್ನ ಎಂದು ಕರೆಯುತ್ತೀವಿ. ಹಾಗಾದ್ರೆ ಬ್ಲ್ಯಾಕ್ ಡೈಮಂಡ್ ಎಂದು ಯಾವುದಕ್ಕೆ ಕರಿತೀವಿ? ಬ್ಲ್ಯಾಕ್ ಡೈಮಂಡ್ ಎಂದು ಕಲ್ಲಿದ್ದಲಿಗೆ ಬ್ಲ್ಯಾಕ್ ಡೈಮಂಡ್ ಅಂತ ಕರೆದ್ರೆ, ಪೆಟ್ರೋಲಿಯಂಗೆ ಕಪ್ಪು ಚಿನ್ನ ಎಂದು ಕರಿತೀವಿ. ಸೊ ಕರೆಕ್ಟ್ ಆನ್ಸರ್ ಪೆಟ್ರೋಲಿಯಂ. ವಾಟ್ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಈಸ್ ಇನ್ ಅಟ್ಮಾಸ್ಫಿಯರ್? ವಾತಾವರಣದಲ್ಲಿ ಸಾರಜನಕದ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ ಕ್ವಶನ್. ಆಪ್ಷನ್ಸ್ 72%, 75%, 78%, 65%. ವಾತಾವರಣದಲ್ಲಿ ಅತಿ ಹೆಚ್ಚಾಗಿರುವಂತಹ ಅನಿಲ ಯಾವುದಂದ್ರೆ ಅದು ಸಾರಜನಕ, ನೈಟ್ರೋಜನ್. ಎಷ್ಟು ಪ್ರಮಾಣದಲ್ಲಿದೆ ಅಂದ್ರೆ 78%. ಹಾಗೆ ಆಕ್ಸಿಜನ್ ಎಷ್ಟು ಪ್ರಮಾಣದಲ್ಲಿದೆ? 21%. ಹಾಗೆ ಆರ್ಗಾನ್ ಇದೊಂದು ಜಡ ಅನಿಲ, ಇದು 0.9% ಅಷ್ಟು ಇದೆ. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಇದು 0.04%. ಅತಿ ಹೆಚ್ಚಾಗಿರುವುದು ಸಾರಜನಕ ಅಥವಾ ನೈಟ್ರೋಜನ್, 21% ಆಕ್ಸಿಜನ್ ಇದೆ. ಹಾಗೆ ವಾತಾವರಣದಲ್ಲಿ ಅತಿ ಹೆಚ್ಚಾಗಿರುವಂತಹ ಜಡ ಅನಿಲ ಕೇಳಿದ್ರೆ ಅದು ಆರ್ಗಾನ್ ಆಗಿದೆ. ಇಲ್ಲಿ ಕರೆಕ್ಟ್ ಆನ್ಸರ್ 78%.
ನೆಕ್ಸ್ಟ್ ಮಲೇರಿಯಾ ಈಸ್ ಕಾಸ್ಡ್ ಬೈ. ಮಲೇರಿಯಾ ಯಾವುದರಿಂದ ಉಂಟಾಗುತ್ತದೆ? ಆಪ್ಷನ್ಸ್: ಪ್ಲಾಸ್ಮೋಡಿಯಂ, ಹೆಣ್ಣು ಅನಾಫಿಲಿಸ್ ಸೊಳ್ಳೆ, ಕ್ಯುಲೆಕ್ಸ್ ಸೊಳ್ಳೆ, ವೈರಸ್. ಈ ಒಂದು ಮಲೇರಿಯಾ ಯಾವುದರಿಂದ ಉಂಟಾಗುತ್ತೆ ಅಂದರೆ ಇದು ಪ್ಲಾಸ್ಮೋಡಿಯಂ ವೈವಾಕ್ಸ್ ಎಂಬ ರೋಗಾಣುವಿನಿಂದ. ಇದೊಂದು ಪ್ರೋಟೋಜೋವಾ ಆಗಿದೆ. ಪ್ರೋಟೋಜೋವಾ ಅಂದರೆ ಏಕಕೋಶೀಯ ಜೀವಿ, ಪ್ರೊಟಿಸ್ಟಾ ಸಾಮ್ರಾಜ್ಯದಲ್ಲಿ ಕಂಡುಬರುತ್ತೆ. ಸೊ ಯಾವುದರಿಂದ ಹರಡುತ್ತೆ ಅಂತ ಕೇಳಿದ್ರೆ ಅದು ಹೆಣ್ಣು ಅನಾಫಿಲಿಸ್ ಸೊಳ್ಳೆ. ಈ ಒಂದು ಪ್ಲಾಸ್ಮೋಡಿಯಂ ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಲ್ಲಿ ಇರುವಂತಹ ವೈರಾಣು ಆಗಿದೆ. ಯಾವಾಗ ಈ ಸೊಳ್ಳೆ ಮನುಷ್ಯರಿಗೆ ಕಚ್ಚುತ್ತದೋ ಆ ಒಂದು ಕಚ್ಚುವುದರ ಮೂಲಕ ರಕ್ತದಲ್ಲಿ ಈ ಒಂದು ವೈರಾಣು ಸೇರಿ ಮಲೇರಿಯಾವನ್ನ ಉಂಟು ಮಾಡುತ್ತೆ. ಸೊ ಮಲೇರಿಯಾ ಯಾವುದರಿಂದ ಉಂಟಾಗುತ್ತೆ ಅಂತ ಕೇಳಿದ್ರೆ ಅದು ಪ್ಲಾಸ್ಮೋಡಿಯಂ. ಯಾವುದರಿಂದ ಸ್ಪ್ರೆಡ್ ಆಗುತ್ತೆ ಅಂತ ಕೇಳಿದ್ರೆ ಅದು ಹೆಣ್ಣು ಅನಾಫಿಲಿಸ್ ಸೊಳ್ಳೆ. ಇದು ವೆಕ್ಟರ್ ಆಗಿರುತ್ತೆ. ಸೊ ಇದೊಂದು ವೆಕ್ಟರ್. ನೆಕ್ಸ್ಟ್, ವಾಟ್ ಪರ್ಸೆಂಟೇಜ್ ಆಫ್ ಅರ್ತ್ ಸರ್ಫೇಸ್ ಇಸ್ ಕವರ್ಡ್ ವಿತ್ ವಾಟರ್? ಭೂಮಿಯ ಮೇಲ್ಮೈಯಲ್ಲಿ ಎಷ್ಟು ಶೇಕಡ ನೀರಿನಿಂದ ಆವೃತವಾಗಿದೆ? ಆಪ್ಷನ್ಸ್: 71.2%, 70.8%, 69.9%, 72.1%. ಇಲ್ಲಿ ಕರೆಕ್ಟ್ ಆನ್ಸರ್ ಭೂಮಿಯು 70.8% ನೀರಿನಿಂದ ಆವೃತವಾಗಿದೆ. ಉಳಿದದ್ದು 29% ಇದು ನೆಲದಿಂದ ಆವೃತವಾಗಿದೆ. ಅಂದರೆ 1/4 ನೆಲದಿಂದ ಆವೃತವಾದರೆ ನೀರಿನಿಂದ 3/4 ಭೂಮಿಯು ಆವೃತವಾಗಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಸೆಷನ್. ಮುಂದಿನ ಸೆಷನ್ನಲ್ಲಿ ನಾನು ಮತ್ತಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಬರ್ತೀನಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.